ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ. ಎಷ್ಟೋ ಸತಿ ನಾನು ಆಚೆ ತಿನ್ನಬಾರ್ದು ಅನ್ಕೋತೀವಿ, ಆದರೂ ಆಚೆ ಹೋಗಿ ತಿನ್ನೋದು. ಇವತ್ತಿಂದ ನನ್ನ ದೇಹವನ್ನು ನಾನು ಅಚ್ಚುಕಟ್ಟಾಗಿ ನೋಡ್ಕೋತೀನಿ, ವರ್ಕೌಟನ್ನು ಮಾಡ್ತೀನಿ, ನನ್ನ ಚರ್ಮವನ್ನು ಚೆನ್ನಾಗಿ ನೋಡ್ಕೋತೀನಿ ಅಂದ್ಕೊಂಡಿರ್ತೀವಿ. ಆ ದಿನ ಬರೋದೇ ಇಲ್ಲ. ನೆಕ್ಸ್ಟ್ ಮಂಡೆಯಿಂದ ಮಾಡೋಣ, ಅದರ ನೆಕ್ಸ್ಟ್ ಮಂಡೆಯಿಂದ ಮಾಡೋಣ, ನೆಕ್ಸ್ಟ್ ತಿಂಗಳು ಮಾಡೋಣ ಅಂತ ಅನ್ಕೋತಾನೆ ಇರ್ತೀವಿ. ಆದರೆ ನಮ್ಮ ದೇಹದ ಮೇಲೆ ನಾವು ಕಾಳಜಿನೇ ವಹಿಸ್ತಾ ಇರಲ್ಲ. ಆದರೆ ಇದು ಎಲ್ಲದರಿಂದ ನಮ್ಮ ಮನಸ್ಸು ಕೂಡ ಹಾಳಾಗ್ತಾ ಇದೆ, ನಮ್ಮ ದೇಹ ಕೂಡ ಹಾಳಾಗ್ತಾ ಇದೆ. ಆದರೆ ಅದಕ್ಕೆಲ್ಲ ಒಂದು ಮೂಲ ಏನಪ್ಪ ಅಂತ ಹೇಳಿದ್ರೆ, ಮನಸ್ಸನ್ನು ನಾವು ಸ್ಥಿಮಿತದಲ್ಲಿ ಇಟ್ಕೊಂಡ್ರೆ, ನಮ್ಮ ಮನಸ್ಸನ್ನು ದೃಢತೆಯನ್ನು ಇಟ್ಕೊಂಡ್ರೆ ಏನನ್ನ ಬೇಕಾದರೂ ನಾವು ಸಾಧನೆ ಮಾಡುವಂಥ ಶಕ್ತಿ ನಮ್ಮ ಮನಸ್ಸಿಗಿದೆ ಅಲ್ವಾ? ಹಾಗಾಗಿ ಏನಪ್ಪ ಮಾಡಬೇಕು, ನಮ್ಮ ಮನಸ್ಸನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿಕ್ಕೆ, ನಮ್ಮ ಮನಸ್ಸನ್ನು ಚಂಚಲಗೊಳಿಸ್ತಾ ಇರೋದಕ್ಕೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊತಾ ಹೋಗ್ತೀನಿ. ನೋಡಿ, ನಾವು ಇವತ್ತು ಎಲ್ಲವನ್ನು ಬೆರಳು ತುದಿಯಲ್ಲಿ ಎಲ್ಲವನ್ನು ಸಿಗ್ತಾ ಇದೆ. ಮನೆಗೆ ಗ್ರೋಸರಿ ಬೇಕಾ, ಅಥವಾ ಒಂದು ಹೊಸ ಫ್ರೆಂಡನ್ನು ಮಾಡ್ಕೋಬೇಕಾ, ಅಥವಾ ಮತ್ತೊಂದು ಜಾಗವನ್ನು ನೋಡಬೇಕಾ, ಎಲ್ಲವನ್ನು ಮೊಬೈಲು ನಮಗೆಲ್ಲವನ್ನು ತೋರಿಸ್ತಾ ಇದೆ. ಎಷ್ಟೋ ಸತಿ ಮೊಬೈಲಿಂದ ನಮಗೆ ಉಪಯೋಗ ಆದರೆ, ಎಷ್ಟೋ ಸತಿ ಅದರಿಂದ ನಾವು ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದೀವಿ, ಆಂಗ್ಸೈಟಿಗೆ ಒಳಗಾಗ್ತಿದ್ದೀವಿ, ಡಿಪ್ರೆಷನ್ಗೆ ಒಳಗಾಗ್ತಿದ್ದೀವಿ. ಆದರೆ ನಮಗೆ ಗೊತ್ತಾಗ್ತಾನೇ ಇಲ್ಲ. ಹಾಗಾಗಿ ಏನು ಮಾಡಿದ್ರೆ ಇದೆಲ್ಲವಂದ್ರೆ ಆಚೆ ಬರ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡ್ಕೋತಾ ಹೋಗಿ. ನೋಡಿ, ಕಾನ್ಸ್ಟೆಂಟ್ ಈಗ ನೋಡಿ ಎಷ್ಟೋ ಜನಕ್ಕೆ ಇನ್ಸೋಮೇನಿಯಾ ಆಗ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಕಾನ್ಸ್ಟೆಂಟಾಗಿ ಪಾಲ್ಪಿಟೇಷನ್ಸ್ ಆಗ್ತಾಯಿದೆ, ಆಂಗ್ಸೈಟಿ ಆಗ್ತಾಯಿದೆ. ಏನೂ ಗೊತ್ತಿಲ್ಲ, ಕಾರಣನೇ ಗೊತ್ತಿಲ್ಲ, ಆದರೆ ಎಷ್ಟು ಆತಂಕ ಆಗುತ್ತೆ. ಕಾರಣ ಇಲ್ಲದೆ ನನ್ನ ಸಂಗಾತಿ ಮೇಲೆ ನಾನು ಅನುಮಾನವನ್ನು ಪಡ್ತಾ ಇರ್ತೀನಿ, ಗೊತ್ತಿಲ್ಲ ಯಾತಕ್ಕೆ ಅಂತ ಗೊತ್ತಿಲ್ಲ. ಆದರೆ ಇದೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ? ಇಲ್ಲಿ ಕೂತಿರ್ತೀವಿ, ಯಾರೋ ಒಬ್ಬರು ಎಲ್ಲೋ ಒಂದು ವೆಕೇಷನ್ಗೆ ಹೋಗ್ತಾರೆ, ಯಾರೋ ಒಂದು ಚೆನ್ನಾಗಿರೋ ಬಟ್ಟೆ ಹಾಕಿರ್ತಾರೆ, ಅದು ಎಷ್ಟು ಎಡಿಟ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ, ಏನು ಮಾಡಿರ್ತಾರೆ ಅಂತ ಗೊತ್ತಿಲ್ಲ, ಸಾಲ ಮಾಡಿರ್ತಾರೋ ಮತ್ತೊಂದು ಮಾಡಿರ್ತಾರೋ ನಮಗೆ ಏನೂ ಗೊತ್ತಿರಲ್ಲ. ಆದರೆ ನಾವಿಲ್ಲಿ ನೋಡಿಕೊಂಡು ಅವರ ಬಾಡಿಯನ್ನು ನೋಡಿ ನಾವು ಕಂಪೇರ್ ಮಾಡ್ಕೋತಾ ಇರ್ತೀವಿ, ಅವರ ಚರ್ಮವನ್ನು ನಾವು ನೋಡಿ ಕಂಪೇರ್ ಮಾಡ್ಕೋತಾ ಇದ್ದೀವಿ. ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಎಷ್ಟೋ ಸತಿ ಎಡಿಟ್ ಮಾಡುವಾಗ ಲೈಟನ್ನು ಅಡ್ಜಸ್ಟ್ ಮಾಡಿರ್ತಾರೆ, ಅಥವಾ ಒಂದು ಸ್ಕಿನ್ನನ್ನು ಇದು ಮಾಡಿರ್ತಾರೆ, ಮೇಕಪ್ಪನ್ನು ಮಾಡಿರ್ತಾರೆ. ನಾನು ಕೂಡ ಪರ್ಫೆಕ್ಟ್ ಅಲ್ಲ, ಅಥವಾ ನೀವು ಇಷ್ಟಪಡ್ತಕ್ಕಂತಹ ಐಶ್ವರ್ಯ ರೈ ಆಗಿರ್ಬೋದು, ಮಗದೊಂದು ಹೀರೋಯಿನ್ ಆಗಿರ್ಬೋದು, ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ. ಆದರೆ ಕಾನ್ಸ್ಟೆಂಟಾಗಿ ನಿಮ್ಮನ್ನು ನೀವು ಕಂಪೇರ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡ್ಕೋತಾ ಇರ್ತೀರಾ, ನಿಮ್ಮ ಸೆಲ್ಫ್ ಎಸ್ಟೀಮನ್ನು ಎಷ್ಟು ಹಾಳು ಮಾಡ್ಕೋತಾ ಇರ್ತೀರಾ. ಯಾರೋ ಒಬ್ಬರು ಒಂದು ವೆಕೇಷನಿಗೆ ಹೋದರು, ಯಾರೋ ಒಬ್ಬರು ರೋಸ್ ಕೊಟ್ಟರು, ಒಂದು ಬೊಕ್ಕೆ ಕೊಟ್ಟರು ಅಂತ ಹೇಳಿದ್ರೆ, ವಾವ್ ಎಷ್ಟು ರೊಮ್ಯಾಂಟಿಕ್, ಎಂತಹ ಒಂದು ಅದ್ಭುತ ರಿಲೇಷನ್ಶಿಪ್ ಅನ್ಕೋತೀವಿ. ಎಷ್ಟೋ ಸತಿ ನಾನು ನೋಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿರ್ತಾರೆ, ಫೇಸ್ಬುಕ್ಕಲ್ಲಿ ಚೆನ್ನಾಗಿರ್ತಾರೆ, ನನ್ನ ಹತ್ರ ಬಂದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಯಾವುದೂ ಕೂಡ ನೀವು ನೋಡ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಕ್ಕಂಥದ್ದಾಗಿರ್ಬೋದು, ಕೇಳ್ತಕ್ಕಂಥಾಗಿರ್ಬೋದು, ಯಾವುದು ನಿಜ ಅಲ್ಲ. ಹೇಗೆ ನೀವು ಫಿಲಮಲ್ಲಿ ಯಾವುದು ನಿಜ ಅಲ್ಲ ಅಂತ ನೀವು ನಂಬ್ತಿರೋ, ಹಾಗೆ ಮೊಬೈಲಲ್ಲಿ ಯಾರೋ ನಿಮ್ಮ ಫ್ರೆಂಡ್ಸ್ ಹಾಕೋ ಸ್ಟೇಟಸ್ ಆಗಿರ್ಬೋದು, ಅಥವಾ ಮತ್ತೊಂದು ಇರ್ಬೋದು, ಯಾವುದೂ ನಿಜ ಅಲ್ಲ. ಇವತ್ತು ಜನ ಹೇಗೆ ಬದುಕ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ನಾನು ಒಬ್ರಿಗೆ ತೋರಿಸ್ಬೇಕು ಅನ್ನೋ ತೋರಿಕೆಗಾಗಿ ಬದುಕ್ತಿದ್ದಾರೆ ಹೊರತು ನನಗಾಗಿ ನಾನು ಬದುಕಬೇಕು ಅನ್ನೋ ಅಂಥ ಉದ್ದೇಶನೇ ಯಾರಿಗೂ ಇಲ್ಲ. ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ನೀವು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನಿಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಕಾನ್ಸ್ಟೆಂಟ್ ಆ ಡೋಪಮೈನ್ ರಶ್ ಒಳ್ಳೆಯದಲ್ಲ. ನೋಡಿ, ಈಗ ನಾನು ಮೊಬೈಲ್ ತೆಗೆದು ಒಂದು ಇನ್ಸ್ಟಾಗ್ರಾಮ್ ತೆಗಿತೀನಿ ಅಂತ ಇಟ್ಕೊಳ್ಳೋಣ. ಒಂದು ನಿಮಿಷದಲ್ಲಿ ಎಂತೆಂಥ ವಿಡಿಯೋಗಳನ್ನು ನೋಡ್ತೇವೆ. ಒಂದು ಫನ್ನಿ ವಿಡಿಯೋ ಬರುತ್ತೆ, ಇನ್ನೊಂದು ಮೋಟಿವೇಶ್ನಲ್ ವಿಡಿಯೋ ಬರುತ್ತೆ, ಇನ್ನೊಂದು ಯಾವುದೋ ಒಂದು ಸ್ಯಾಡ್ ಸ್ಟೋರಿ ಬರುತ್ತೆ, ಇನ್ನೊಂದು ಲವ್ ಸ್ಟೋರಿ ಬರುತ್ತೆ. ಪ್ರತಿಯೊಂದು ವಿಷಯ ಕೂಡ ಡಿಫ್ರೆಂಟ್ ಹಾರ್ಮೋನ್ಸನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಆ ಒಂದು ನಿಮಿಷದಲ್ಲಿ ಅಷ್ಟೊಂದು ಹಾರ್ಮೋನ್ಸನ್ನು ತಗೊಳ್ಳೋವಂತಹ ನಮಗೆ ಕೆಪಾಸಿಟಿ ಇದೆಯಾ, ನಮ್ಮ ದೇಹಕ್ಕಿದೆಯಾ, ನಮ್ಮ ಮನಸ್ಸಿಗಿದೆಯಾ? ಇದರಿಂದ ಕೂಡ ನಾವು ಅತಿ ಹೆಚ್ಚಾಗಿ ಮಾನಸಿಕ ಕಾಯಿಲೆಗೆ ಒಳಗಾಗ್ತಾ ಇದ್ದೀವಿ. ಸ್ಕ್ರೀನ್ ಟೈಮನ್ನು ಲಿಮಿಟ್ ಮಾಡ್ಕೊಳ್ಳಿ. 1 ಅವರ್ 2 ಅವರ್, ದಿನದ 24 ಗಂಟೆಯಲ್ಲಿ 8 ಗಂಟೆ ನಾವು ಮಲಗಿದ್ರೆ, ಇನ್ನು 1 ಗಂಟೆ ನಮ್ಮ ದೇಹಕ್ಕೆ ಏನೇ ಆಗಿರಲಿ, 1 ಗಂಟೆ 1 ಅವರ್ ನನ್ನ ಬಾಡಿಗೆ ನಾನು ಕೊಡ್ತೀನಿ ಅಂತ ನಾವು ಯಾರೂ ಬ್ಯುಸಿ ಅಲ್ಲ. ಆದರೆ ಪ್ರಯಾರಿಟಿ ನಮಗಿರಲ್ಲ. 1 ಅವರ್ ಕೂತ್ಕೊಂಡು ನಾವು ಮೊಬೈಲ್ ನೋಡ್ತಾ ಇರ್ತೀವಿ, ಎಷ್ಟು ಟೈಮ್ ಹೋಗುತ್ತೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಆದರೆ ಆ 1 ಅವರನ್ನು ನಿಮ್ಮ ದೇಹಕ್ಕೆ ಕೊಡಿ. 15 ನಿಮಿಷ ಯಾರು ಏನೇ ಆಗಿರಲಿ, ಆಯಿತಾ, ಯಾರು ಎಷ್ಟೇ ಗಲಾಟೆ ಮಾಡ್ತಾ ಇರಲಿ, ಸ್ಕೂಲಿಗೆ ಟೈಮ್ ಆಗಿರಲಿ, ಕಾಲೇಜಿಗೆ ಟೈಮ್ ಆಗಿರಲಿ, ಕೆಲಸಕ್ಕೆ ಟೈಮ್ ಆಗಿರಲಿ, 15 ನಿಮಿಷ ನಿಮ್ಮ ಮೆಂಟಲ್ ಹೆಲ್ತ್ಗೆ ಕೊಡಿ. ಜರ್ನಲಿಂಗನ್ನು ಮಾಡಿ. ಹೇಗೆ ಅನ್ನಿಸ್ತಾ ಇದೆ ನನ್ನ ಬಗ್ಗೆ? ನಿಮಗೆ ಗೊತ್ತಾ, ಯಾರೋ ನೀವು ಪ್ರೀತಿ ಮಾಡೋರು, ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ಅವ್ರು ಬೇಜಾರಾಗಿದ್ದರೆ ನಾನು ಬೇಜಾರಾಗಿರ್ತೀನಿ. ಅರೆ ಬಾಬಾ, ಫಸ್ಟ್ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಲ್ವಾ. ನಿಮ್ಮ ಮನಸ್ಸು ಹೇಗಿದೆ ಅನ್ನೋದನ್ನ ಯೋಚನೆ ಮಾಡಿ. ನಿಮ್ಮ ಬಗ್ಗೆನೇ ನೀವು ಕಾಳಜಿ ತೊಗೊಳ್ತಾ ಇರಬೇಕಾದ್ರೆ ಬೇರೆಯವ್ರು ಹೇಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರಾ, ಅವ್ರು ಹೀಗಿದ್ದಾರಾ ಅಂತ ಯೋಚನೆ ಮಾಡೋದ್ರ ಬದಲು ನೀವು ಫಸ್ಟ್ ನಿಮ್ಮ ಜೊತೆ ಸಂಬಂಧವನ್ನು ಚೆನ್ನಾಗಿ
ವ್ಯಕ್ತಪಡಿಸ್ಕೊಳ್ಳಿ. ಯಾವಾಗ ನಿಮ್ಮ ಜೊತೆ ನೀವು ಚೆನ್ನಾಗಿರ್ತೀರಾ, ಪ್ರಪಂಚದಲ್ಲಿ ಯಾರೇ ಎಂಥ ಕೆಟ್ಟ ವ್ಯಕ್ತಿ ಇದ್ದರೂ ಅವ್ರ ಜೊತೆನೂ ನೀವು ತುಂಬಾ ಚೆನ್ನಾಗಿರ್ತೀರ. ಯಾಕಂತ ಹೇಳಿದ್ರೆ ನಿಮ್ಮ ಏನಾಗಿರುತ್ತೆ, ನಿಮ್ಮ ಭಾವನೆಯಾಗಿ ಏನಾಗಿರುತ್ತೆ, ನಿಮ್ಮ ಸ್ವಭಾವ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು. ಹಾಗಾಗಿ ಅದನ್ನು ಕಲ್ಟಿವೇಟ್ ಮಾಡ್ಕೋತಾ ಹೋಗಿ, ಮನಸ್ಸನ್ನು ದೃಢತೆಯನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ದೇಹದ ಮೇಲೆ ನೀವು ಕಾಳಜಿ ಕೊಡ್ತಾ ಹೋಗಿ, ನಿಮ್ಮ ಮನಸ್ಸು ಕೂಡ ಸರಿ ಹೋಗುತ್ತೆ. ಯಾಕಂತ ಹೇಳಿದ್ರೆ ಈಗ ನಾನು ಜಿಮ್ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಳ್ಳೋಣ, ಒಂದು 30 kg ತೂಕವನ್ನು ಹಿಡಿತಿದ್ದೀನಿ ಅಂತ ಹೇಳಿದ್ರೆ ನನ್ನ ದೇಹಕ್ಕೆ ಏನು ಹೇಳ್ಕೊಡ್ತಾ ಇದ್ದೀನಿ, ನೋಡು ಇದು ಬರೀ 30 ಸೆಕೆಂಡ್ ಮಾತ್ರ ಈ ತೂಕವನ್ನು ನಾನು ತಡಿತಾ ಇದ್ದೀನಿ ಅಂತ. ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಯಾವಾಗಲೂ ಅಷ್ಟೇ ನಮ್ಮ ಬಾಡಿ ಮತ್ತು ನಮ್ಮ ಮೈಂಡು ಕನೆಕ್ಷನ್ ಇರುತ್ತೆ. ಯಾವಾಗ ನಾವು ಎಕ್ಸಸೈಸನ್ನು ಮಾಡ್ತೀವೋ ಎಷ್ಟೋ ಸತಿ ಅನ್ವಾಂಟೆಡ್ ಎನರ್ಜಿ ಕೂಡ ನಮ್ಮ ಮೈಂಡಿಂದ ಹೋಗ್ತಾ ಹೋಗುತ್ತೆ. ನಮ್ಮ ಮೈಂಡಿಗೂ ನಾವು ಹೇಳ್ಕೊಡ್ತಾ ಹೋಗ್ತಿರ್ತೀವಿ, ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರ್ತಿದೆ ಅಂತ ಹೇಳಿದ್ರು ಅದು ಕೇವಲ ತಾತ್ಕಾಲಿಕ. ಹಾಗಾಗಿ ನಿಮ್ಮ ಮನಸ್ಸನ್ನು ತುಂಬಾ ದೃಢತೆ ಇಟ್ಕೊಳ್ಳಿ. ಎಷ್ಟೋ ಸತಿ ನೀವು ಎಷ್ಟೋ ಪೇರೆಂಟ್ಸ್ ಬಂದು ಹೇಳ್ತಾರೆ, ಮೇಡಮ್ ಯಾವಾಗಲೂ ನನ್ನ ಮಗ ಮೊಬೈಲಲ್ಲಿ ಇಟ್ಕೊಂಡಿರ್ತಾನೆ, ಕಾನ್ಸಂಟ್ರೇಷನ್ ಇಲ್ಲ ಅಂತ. ಫಸ್ಟು ನಾವು ಕಾನ್ಸಂಟ್ರೇಷನನ್ನು ತೊಗೊಳ್ಳೋಣ. ನಾನು 24 ಗಂಟೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ನನ್ನ ಮಗುಗೆ ಮೊಬೈಲ್ ಇಟ್ಕೋಬೇಡ ಅಂತ ಹೇಳಿದ್ರೆ ಕೇಳುತ್ತಾ? ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ, ಯಾವತ್ತೂ ಅಷ್ಟೇ ದೇಹಕ್ಕೆ ಹೆಂಗೆ ನೀವು ಸ್ನಾನ ಮಾಡ್ತಾ ಹೋಗ್ತೀರಾ 15 ನಿಮಿಷ ಮೆಡಿಟೇಷನನ್ನು ಮಾಡೋದು ಕಲ್ತ್ಕೊಡಿ. 15 ನಿಮಿಷ ನನಗೆ ಆಗಲ್ಲಪ್ಪ ಮೆಡಿಟೇಷನ್ ಮಾಡೋಕ್ಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಅಥವಾ ಜರ್ನಲಿಂಗ್ ಮಾಡೋದಾಗಿರ್ಬೋದು. ಯಾರಾದರೂ ನಿಮಗೆ ಬೇಜಾರು ಮಾಡಿದ್ರು ಕೂಡ ಅದನ್ನು ಬರೀರಿ, ನಿನಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ಪ್ರೊಸೆಸ್ಸನ್ನು ಮಾಡಿ. ಆಗ ನಮ್ಮ ಮನಸ್ಸು ಒಂದು ಶಾಂತವಾಗಿರುತ್ತೆ. ನಾವು ಶಾಂತವಾಗಿದ್ದರೆ ಎಲ್ಲವೂ ಶಾಂತವಾಗಿರುತ್ತೆ. ಎಷ್ಟೋ ಸತಿ ನೀವು ನನ್ನ ಕೇಳ್ತಾ ಇರ್ತೀರಾ, ಹೇಗೆ ಮೇಡಮ್ ನಮ್ಗೆ ಹೇಗೆ ಬೇಕೋ ಅಂಥ ಜೀವನವನ್ನು ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ. ಫಸ್ಟು ನಾವು ಆ ಹೈ ವೈಬ್ರೇಷನ್ ಎನರ್ಜಿಯಲ್ಲಿರಬೇಕು. ಯಾವಾಗ ಆ ಹೈ ವೈಬ್ರೇಷನಲ್ ಎನರ್ಜಿಯಲ್ಲಿ ಇರ್ತೀವೋ ನಾವು ನಮ್ಮ ಜೀವನಕ್ಕೆ ಏನು ಬೇಕಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗ್ಬೋದು. ಯಾವಾಗ ನಮ್ಮ ವೈಬ್ರೇಷನ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ, ನಾವು ಟೆನ್ಷನಲ್ಲಿರ್ತೀವಿ, ಸ್ಟ್ರೆಸ್ಸಲ್ಲಿರ್ತೀವಿ, ಆದಾಗ ನಮ್ಮ ವೈಬ್ರೇಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ವೈಬ್ರೇಷನನ್ನು ಹೆಚ್ಚಿಸ್ಕೋಬೇಕು ಅಂತಂದರೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ನೀವು ನೆಮ್ಮದಿಯಾಗಿ ಸಂತೋಷವಾಗಿ ಖುಷಿಯಾಗಿದ್ದಾಗ ನಿಮ್ಮ ವೈಬ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಆಗ ನೀವು ಏನನ್ನು ಅಂದ್ಕೊಂಡ್ರೂ ಅದು ರಿಯಾಲಿಟಿಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಯದ್ಭಾವಂ ತದ್ಭವತಿ. ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಜೀವನ ಹಾಗೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.